ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಾವಿನಕಾಯಿ ಚಟ್ನಿ, ರಾಗಿ ಮುದ್ದೆ. ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ, ಹುಳಿ ಹೋಗೋ ತನಕ. ಅದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ, ಉರಿಗಡಲೆ ಮತ್ತು ಸ್ವಲ್ಪ ಕಡಲೆ ಬೀಜ ಅಂದರೆ ಶೇಂಗಾ ಬೀಜ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಒಣಕೊಬ್ಬರಿ, ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಜೀರಿಗೆನ ಅದ್ರ ಜೊತೆಗೆ ಬಂದುಬಿಟ್ಟು ನಿಮಗೆ ಖಾರದ ಪುಡಿ ಬೇಕಂದ್ರೆ ಅದನ್ನು ಹಾಕ್ಕೊಬೋದು, ಇಲ್ಲ ಒಣಮೆಣ್ಸಿನ್ಕಾಯಿ ಹುರ್ಕೊಂಬಿಟ್ಟು ಹಾಕ್ಕೊಳ್ತೀವಿ ಅಂದರೆ ಅದನ್ನು ಹಾಕ್ಕೊಬೋದು. ನಾನಿಲ್ಲಿ ಒಂದು 2 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಅದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಣ ಕರಿಬೇವು, ಹಸಿದಿದ್ರೆ ಹಸಿದು ಹಾಕ್ಕೊಬೋದು, ಕರಿಬೇವಿದ್ರೆ ಕರಿಬೇವು, ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಿಡಿ. ಮಿಕ್ಸಿನ ತರಿಯಾಗಿ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅಂದರೆ ತರಿಯಾಗಿದೆ, ಅಂದರೆ ಫುಲ್ ಸಣ್ಣನೂ ಹಾಕ್ಕೊಬಾರ್ದು, ಫುಲ್ ಅಂಟಾಗ್ಬಿಡುತ್ತೆ. ತರಿಯಾಗಿದ್ರೇ ಮುದ್ದೆಗೆ ಮತ್ತು ಅನ್ನಕ್ಕೆ ಚೆನ್ನಾಗಿ ಕಾಂಬಿನೇಷನ್ ಸೆಟ್ ಆಗುತ್ತೆ. ಇದು 2 ಈರುಳ್ಳಿನ ಆಲ್ರೆಡಿ ಕಟ್ ಮಾಡಿ ಸಿಪ್ಪೆ ತೆಗೆದುಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ಇದನ್ನು ಮೀಡಿಯಮಾಗಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಬಿಟ್ಟು ಒಂದು ಬಾಣಲಿಗೆ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವು ಮತ್ತು ಸಾಸಿವೆ, ಜೀರಿಗೆ ಈ 3 ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಬೇಕು. ಆವಾಗ ಚೆನ್ನಾಗಿ ಫ್ರೈ ಆಗುತ್ತಲ್ವಾ. ಏನಕ್ಕಪ್ಪ ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಅಂದರೆ, ಒಗ್ಗರಣೆ ಕೊಟ್ಟರೆ ಮಾರನೇ ದಿನ ಬೆಳಗ್ಗೆವರೆಗೂ ಕೂಡ ಚಟ್ನಿ ಚೆನ್ನಾಗಿರುತ್ತೆ. ಏನೋ ಫ್ರಿಜ್ಜಲ್ಲೇ ಇಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಒಗ್ಗರಣೆ ಕೊಟ್ಟರೆ ತಿರುಗಿ ದಿನ ಬೆಳಗ್ಗೆವರೆಗೂ ಚೆನ್ನಾಗಿರುತ್ತೆ. ಯಾಕಂದರೆ ಹಸಿ ಚಟ್ನಿ ಬಿಟ್ಟರೆ ಅದು ಹಸಿ ಸ್ಮೆಲ್ ಹಾಗೇ ಇರುತ್ತಲ್ವ, ಒಂದೊಂದು ಟೈಮ್ ಹಾಳಾಗೋ ಸಾಧ್ಯತೆಯೂ ಇದೆ. ಹಾಗಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದಕ್ಕೆ ನಾವು ರುಬ್ಬಿದ್ದೀವಲ್ಲ ಚಟ್ನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀವೇ ನೋಡಿ, ಅದಕ್ಕೆ ಅಂದರೆ ಅಷ್ಟು ತೆಳು ಇಲ್ಲ, ಅಷ್ಟು ಗಟ್ಟಿಯಾಗೂ ಇಲ್ಲ. ಚಟ್ನಿ ಮುದ್ದೆ ಮತ್ತು ಅನ್ನಕ್ಕೆ ಒಂದೇ ಥರನ ಚಟ್ನಿ ಆಗಿದೆ. ಈಗ ನಾವು ರುಬ್ಬಿದ್ದೀವಲ್ವ, ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಹಿಂಗೆ ಹಲ್ಲಾಡಿಸ್ಕೊಂಬಿಟ್ಟು ಆ ನೀರನ್ನ ಅದ್ರಲ್ಲಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಫುಲ್ ತೆಳ್ಳು ಆಗ್ಬಿಡುತ್ತೆ, ಸಾಂಬಾರು ಆಗಿಬಿಡುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತಳೆ ಹಿಡಿಬಾರ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ. ನೋಡಿ, ಈಗ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಟೇಸ್ಟಿಯಾಗೂ ಕೂಡ ಇದೆ, ಅಷ್ಟು ಖಾರ ಇಲ್ಲ, ಅಷ್ಟು ಹುಳಿನೂ ಇಲ್ಲ, ಮೀಡಿಯಮ್ ಆಗಿ. ಹೇಗಿದೆ ನೀವು ಕಮೆಂಟ್ ಮಾಡಿ ತಿಳಿಸಿ ಮಾವಿನಕಾಯಿ ಚಟ್ನಿನ. ನಾನು ಈಗ ರಾಗಿ ಮುದ್ದೆ ಮಾಡೋಣ. ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ, ಜಾಸ್ತಿ ಇಲ್ಲ, ಸ್ವಲ್ಪ ಮಾತ್ರ. ಅದನ್ನು ಅದೇ ಪಾತ್ರೆನ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ಈಗ ಇದನ್ನು ಗ್ಯಾಸ್ ಮೇಲೆ ಇಡಿ. ಹಾಗೆಯೇ ಪ್ಲೇಟ್ನು ಕೂಡ ಕ್ಲೋಸ್ ಮಾಡ್ಕೊಳ್ಳಿ, ಅಂದರೆ ಬೇಗನೆ ಕುದಿ ಬಂದುಬಿಡುತ್ತೆ. ಹಾಗೆ ಬಿಟ್ಟರೆ ಸ್ವಲ್ಪ ಲೇಟ್ ಆಗುತ್ತಲ್ವ, ಹಾಗಾಗಿ. ನೀರು ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ, ಇದಕ್ಕೆ ನಾನೀಗ 2.5 ಕಪ್ಪು ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1.5 ಕಪ್ಪು ನೀರಿಗೆ 2.5 ಕಪ್ಪು ಹಿಟ್ಟು. ಇದನ್ನ ಹಾಕ್ಕೊಂಡ್ರೆ ನನಗೆ ಆರಾಮಾಗಿ 2 ಮುದ್ದೆ ಆಗುತ್ತೆ ನಮಗೆ. ಹಾಕಿದ ಮೇಲೆ ಹಸಿ ಸ್ಮೆಲ್ ಹೋಗೋ ತನಕ ಒಂದು 5 ನಿಮಿಷ ಅಥವಾ 3 ನಿಮಿಷ ಕುದಿಯೋಕೆ ಬಿಡಿ. ಮುದ್ದೆ ಕುದ್ದಷ್ಟು ಅದು ಹಸಿ ಸ್ಮೆಲ್ ಅನ್ನೋದು ಇರೋದಿಲ್ಲ. ಮುದ್ದೆ ಬೆಣ್ಣೆ ಥರ ಆಗುತ್ತೆ, ಸ್ವಲ್ಪನೂ ಗಂಟಿರೋದಿಲ್ಲ. ಹಾಕಿದ ತಕ್ಷಣ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡಿ. ಮುದ್ದೆ ಕುದ್ದಷ್ಟು ಚೆನ್ನಾಗಾಗುತ್ತೆ, ಗಂಟಿಲ್ಲದೆ ಇರೋ ಥರ ಇರುತ್ತೆ. ಅದಾದಮೇಲೆ ಮುದ್ದೆ ಕೋಲು ತೊಗೊಂಬಿಟ್ಟು ಈ ಥರ ಅಲ್ಲಾಡಿಸಿ ತಿರುಗಿಸ್ಕೊಂಬಿಡಿ ಎಲ್ಲನೂ. ಹಿಟ್ಟೆಲ್ಲ ಚೆನ್ನಾಗಿ ನೀರಿಗೆ ಹಿಟ್ಟಿಗೆ ಒಂದು ಥರ. ಅದಾದಮೇಲೆ ಒಂದು 5 ನಿಮಿಷ ಹಾಗೆ ನಿಲ್ಲಿಸಿ. ಆದಮೇಲೆ ಬಟ್ಟೆ ಇಟ್ಕೊಂಬಿಟ್ಟು ಮುದ್ದೆನ ತಿರ್ಗಿಸ್ಕೊಳ್ಳಿ. ಅಂದರೆ ಅಲ್ಲೇ ಸ್ವಲ್ಪ ತಿರ್ಗಿಸ್ಕೊಂಬಿಟ್ಟು ಹರಳಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಹರಳಿದಲ್ಲೇ ಚೆನ್ನಾಗಾಗತ್ತೆ, ಅಂದರೆ ಹಸಿ ಸ್ಮೆಲ್ಲು ಕೂಡ ಫುಲ್ ಹೋಗುತ್ತೆ. ನಾನೀಗ ಯಾವ ಥರ ಮಾಡ್ತಾಯಿದ್ದೀನೋ ಆ ಥರ ಮಾಡಿಕೊಂಡ್ರೆ ಮುದ್ದೆ ಭಾಳ ಚೆನ್ನಾಗಾಗತ್ತೆ. ಈಗ ಬಂದುಬಿಟ್ಟು ನಾನೆಲ್ಲ ತಿರುಗಿಸ್ಬಿಟ್ಟು 1 ನಿಮಿಷ ಹಾಗೇ ಸ್ಟವ್ ಮೇಲೆ ಇಡ್ತೀನಿ, ಲೋ ಫ್ಲೇಮಲ್ಲಿ. ನೋಡಿ, ರೆಡಿಯಾಗಿದೆ. ಇದನ್ನ ಇಳಿಸ್ಕೊಳ್ತಾ ಇದ್ದೀನಿ. ಮುದ್ದೆ ಕೋಲು ಇಲ್ಲದೇ ಬರೀ ಸ್ಪೂನಲ್ಲಿ ಕೂಡ ಮಾಡ್ಕೊಳ್ತಾರೆ, ಬಟ್ ನಾನು ಸ್ಪೂನಲ್ಲೆಲ್ಲ ಸೆಟ್ ಆಗೋಲ್ಲ. ಮುದ್ದೆ ಕೋಲಲ್ಲಿ ನಾದ್ಕೊಂಬಿಟ್ಟು ಸ್ಪೂನಲ್ಲಿ ಹಿಂಗೆ ಎತ್ಕೊಂಡ್ಬಿಟ್ಟು ಹಾಕ್ಕೊಳ್ತೀನಿ. ಯಾಕಂದರೆ ಮುದ್ದೆ ಕೋಲಲ್ಲಿ ಈ ಥರ ಅಂದ್ಕೊಳ್ಳೋದಕ್ಕೆ ಫುಲ್ ಬಿಸಿ ಆಗಿಬಿಡುತ್ತಲ್ವ, ಹಾಗಾಗಿ ಸ್ಪೂನ್ ಮೂಲಕ ತೊಗೊಂಬಿಟ್ಟು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ಈಗ ಮುದ್ದೆನ ರವಂಡಾಗಿ ಉಂಡೆ ಕಟ್ಬಿಟ್ಟು
ನಾನೀಗ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮಗೆ ಎಷ್ಟು ಬೇಕು ಅಂತ ಕರೆಕ್ಟಾಗಿ 2 ಮುದ್ದೆ ಆಗುತ್ತೆ, ಅದಕ್ಕಿಂತ ಜಾಸ್ತಿನೇ ಆಗೋದಿಲ್ಲ. 1.5 ಗ್ಲಾಸಿಗೆ 2.5 ಕಪ್ಪು ಹಿಟ್ಟು ಅಷ್ಟೇ. ಈಗ ಮುದ್ದೆ ಫುಲ್ ಕಂಪ್ಲೀಟ್ ಆಯಿತು. ಮಾವಿನಕಾಯಿ ಚಟ್ನಿನೂ ಆಗಿದೆ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ಈಗ ಮುದ್ದೆ ಮತ್ತು ಮಾವಿನಕಾಯಿ ಚಟ್ನಿ ಸರ್ವ್ ಮಾಡ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ಇಷ್ಟ ರಾಗಿ ಮುದ್ದೆ ಮಾವಿನಕಾಯಿ ಚಟ್ನಿ ಕಮೆಂಟ್ ಮಾಡಿ.